Hello students, in this semester I am going to handle the data structure subject. Okay, so what is data structure? Data structure means in which structure you are going to store the data in the system. Andre ಈಗ ನೀವು ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಮಾಡಿರ್ತೀರಿ ಎಲ್ಲಿ ಸಿಸ್ಟಮ್ ಅಲ್ಲಿ. ಸೊ ಯಾವ ಸ್ಟ್ರಕ್ಚರ್ ಅಲ್ಲಿ ಆ ಡೇಟಾ ಸ್ಟೋರ್ ಆಗಿರುತ್ತೆ ಅಂತ ಈ ಸಬ್ಜೆಕ್ಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಫಸ್ಟ್ ಯೂನಿಟ್ ಅಲ್ಲಿ ಫಸ್ಟ್ ಟಾಪಿಕ್ ಈಸ್ ಸ್ಟ್ರಕ್ಚರ್ಸ್. ಸೊ ಸ್ಟ್ರಕ್ಚರ್ಸ್ ಅಂದ್ರೆ ಯಾವ ಸ್ಟ್ರಕ್ಚರ್ ಅಲ್ಲಿ ಡೇಟಾ ಸ್ಟೋರ್ ಆಗ್ತಾ ಹೋಗುತ್ತೆ ಅಂತ. ಸೊ ವಾಟ್ ಈಸ್ ಸ್ಟ್ರಕ್ಚರ್? ಇಟ್ ಈಸ್ ಎ ಕಲೆಕ್ಷನ್ ಆಫ್ ವೇರಿಯಬಲ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಡೇಟಾ types under a single name anta antivi. Means you are going to store the variables. So see here in the one structure you are going to define more than one variables of different data type. Data type andre enu ನಿಮಗೆ ಗೊತ್ತಿದೆ. int ಇವಾಗ ಇಂಟಿಜರ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬೇಕು ಅಂದ್ರೆ int, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನ ಸ್ಟೋರ್ ಮಾಡಬೇಕು ಅಂದ್ರೆ ಫ್ಲೋಟ್. ಸೊ ಅಥವಾ ನೀವು ಯಾವುದೋ ಕ್ಯಾರೆಕ್ಟರ್ಸ್ ನಿಮ್ಮ ನೇಮ್ನ ಡಿಕ್ಲೇರ್ ಮಾಡ್ತಿದ್ರಿ ಅಂದರೆ ಕ್ಯಾರೆಕ್ಟರ್ ಡೇಟಾ ಟೈಪ್ನ ಯೂಸ್ ಮಾಡ್ತೀರಿ. ಓಕೆ, ಅಂದರೆ ಡಿಫ್ರೆಂಟ್ ಡೇಟಾ ಟೈಪ್ಸ್ನ ಒಂದೇ ಸ್ಟ್ರಕ್ಚರಲ್ಲಿ ನೀವು ಡಿಫೈನ್ ಮಾಡ್ತೀರಿ. ಅದಕ್ಕೆ ನೀವೇನಂತೀರಾ ಸ್ಟ್ರಕ್ಚರ್ ಅಂತ ಅಂತೀವಿ. ಮೀನ್ಸ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ವೇರಿಯಬಲ್ಸ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ ಅಂಡರ್ ಎ ಸಿಂಗಲ್ ನೇಮ್. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್. ಸೊ struct tag and then member definition. So ಇಲ್ಲೇನು ಕಲೆಕ್ಟ್ ಮಾಡಿರ್ತೀರಲ್ಲ ವಿತ್ ಇನ್ ದ ಸ್ಟ್ರಕ್ಚರ್ ವೇರಿಯಬಲ್ಸ್ಗೆ ಅದಕ್ಕೆ ಏನಂತೀವಿ ಮೆಂಬರ್ಸ್ ಅಂತ ಅಂತೀವಿ. ಸೊ ಮೆಂಬರ್ ಡೆಫಿನೇಷನ್. ಸೊ ನೀವು ಎಷ್ಟಾದ್ರೂ ಮಾಡ್ಬೋದು. ಅಂಡ್ ದೆನ್ ಆಫ್ಟರ್ ಕ್ಲೋಸಿಂಗ್ ದ ಬ್ರೇಸ್ ಯು ಆರ್ ಡಿಕ್ಲೇರಿಂಗ್ ದ ಸ್ಟ್ರಕ್ಚರ್ ವೇರಿಯಬಲ್ಸ್. ಓಕೆ, ಸೊ ಇದನ್ನ ನೀವು ಮೆಂಬರ್ಸ್ನೆಲ್ಲ ಡಿಕ್ಲೇರ್ ಮಾಡಿದ್ಮೇಲೆ ಲಾಸ್ಟ್ಗೆ ಅದು ಬ್ರೇಸಸ್ ಕ್ಲೋಸ್ ಆದ್ಮೇಲೆ ನೀವೇನ್ ಮಾಡ್ತೀರಾ ಸ್ಟ್ರಕ್ಚರ್ ವೇರಿಯಬಲ್ಸ್ನ ನೀವು ಡಿಕ್ಲೇರ್ ಮಾಡ್ತೀವಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಸ್ಟ್ರಕ್ಟ್ ಪರ್ಸನ್. ಸೊ ಸ್ಟ್ರಕ್ಟ್ ಅಂದ್ರೆ ಏನು? ದಿಸ್ ಇಸ್ ಎ ಕೀವರ್ಡ್ ಟು ಡಿಕ್ಲೇರ್ ದ ಸ್ಟ್ರಕ್ಚರ್. ಸೊ ಸ್ಟ್ರಕ್ಟ್ ನಾವು ಒಂದು ಸ್ಟ್ರಕ್ಚರ್ ನೇಮ್ ನ ತಗೊಂಡಿದೀವಿ ಏನಂತ ಪರ್ಸನ್. ಸೊ ಸ್ಟ್ರಕ್ಚರ್ದು ಏನು ಡೆಫಿನೇಷನ್? ಇಟ್ ಇಸ್ ಎ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ ವೇರಿಯಬಲ್ಸ್. ಇಲ್ಲಿ ನೋಡ್ರಿ, ಕ್ಯಾಟ್ ನೇಮ್, ಇಂಟ್ ಸಿಟಿ ನಂಬರ್, ಫ್ಲೋಟ್ ಸ್ಯಾಲ್ರಿ. ಸೊ ಮೂರು ಡಿಫ್ರೆಂಟ್ ಡೇಟಾ ಟೈಪ್ ಇರೋ ವೇರಿಯಬಲ್ಸ್ ನ ನೀವು ಒಂದೇ ಸ್ಟ್ರಕ್ಚರ್ ಅಂದ್ರೆ ಪರ್ಸನ್ ಒಳಗಡೆ ಡಿಫೈನ್ ಮಾಡಿರ್ತೀರಿ. ಇದಕ್ಕೆ ಏನಂತೀರಾ ಸ್ಟ್ರಕ್ಚರ್ ಅಂತ ಅಂತೀರಾ. ನೋಡ್ರಿ, ನೇಮ್ ಅಂದ್ರೆ ಪರ್ಸನ್ ನೇಮ್, ಅದಕ್ಕೆ ಯಾವ ಡೇಟಾ ಟೈಪು ಕ್ಯಾಟ್. ಸಿಟಿ ನಂಬರ್ ಅಂದ್ರೆ ಏನ್ ಬರುತ್ತೆ? ಇಟ್ ಇಸ್ ಇಂಟಿಜರ್. ಸೊ ಅದಕ್ಕೆ ಏನ್ ಯೂಸ್ ಮಾಡಿದೀರಾ ಇಂಟ್. ಸ್ಯಾಲ್ರಿ ಅಂದ್ರೆ ಪಾಯಿಂಟ್ ಸಮಥಿಂಗ್ ಇರ್ಬೋದಲ್ವಾ, ಸೊ ಅವಾಗ ಅದಕ್ಕೆ ಏನಂತೀವಿ ಫ್ಲೋಟ್ ಅಂತ ಅಂತೀವಿ. ಸೊ ಡಿಫ್ರೆಂಟ್ ಡೇಟಾ ಟೈಪ್ಸ್ ವೇರಿಯಬಲ್ಸ್, ಇವೆಲ್ಲ ವೇರಿಯಬಲ್ಸ್ ಅಂತ ಅಂತೀವಿ. ಸೊ ಈ ವೇರಿಯಬಲ್ಸ್ ನ ನೀವು ಎಲ್ಲಿ ಕಲೆಕ್ಟ್ ಮಾಡಿರ್ತೀರಿ? ಒಂದು ಸ್ಟ್ರಕ್ಚರ್ ಅಲ್ಲಿ ಪರ್ಸನ್. ಸೊ ಅವಾಗ ಏನಾಗುತ್ತೆ, ಇದು ವೇರಿಯಬಲ್ಸ್ ಅನ್ಸ್ಕೊಳಲ್ಲ, ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಸೊ ಇದೆಲ್ಲ ಏನು ನೇಮ್, ಸಿಟಿ ನಂಬರ್, ಸ್ಯಾಲ್ರಿ ಆರ್ ದ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್ ಪರ್ಸನ್. ಇದಕ್ಕೆ ಏನಂತೀವಿ ಸ್ಟ್ರಕ್ಚರ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ಹೆಂಗೆ ಪ್ರೋಗ್ರಾಮ್ ಅಲ್ಲಿ ಹೆಂಗೆ ಡಿಫೈನ್ ಮಾಡ್ತೀರಾ ಅಂತ. ಇದೆಲ್ಲ ಮೆಂಬರ್ಸ್. ಬಟ್ ವೇರಿಯಬಲ್ಸ್ ನ ನೀವು ಡಿಕ್ಲೇರ್ ಮಾಡ್ಬೇಕು. ಸ್ಟ್ರಕ್ಚರ್ ವೇರಿಯಬಲ್ಸ್ ನ ಅದನ್ನ ಹೆಂಗೆ ಡಿಕ್ಲೇರ್ ಮಾಡ್ತೀರಿ ಅಂದ್ರೆ see here. So struct na ನೀವು ಆದ್ಮೇಲೆ int main. So int main struct person. ಸೊ ಏನ್ ಮಾಡ್ತಿದ್ರಿ struct person ಅಂತ ಕೊಟ್ರಿ. ಸೊ ಇವಾಗ ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಬೇಕು. ಯಾಕಂದ್ರೆ ಒಬ್ಬರೇ ಪರ್ಸನ್ ಇರ್ತಾರ. ಈಗ ನೀವು ಯಾವುದೋ ಒಂದು ಕಂಪನಿಲಿ ಇದ್ರ ನೇಮ್, ಸಿಟಿ ನಂಬರ್, ಸ್ಯಾಲ್ರಿನ ಸ್ಟೋರ್ ಮಾಡ್ತಿದ್ರಿ. ಬಟ್ ಒಬ್ಬರೇ ಪರ್ಸನ್ ಇರ್ತಾರೆ ಒಂದು ಕಂಪ್ನಿಲಿ. ನೋ, ಮೋರ್ ದ್ಯಾನ್ ಒನ್ ಪರ್ಸನ್ ಇರ್ತಾರೆ. ಆವಾಗ ಈ ರೀತಿ ಡಿಕ್ಲೇರ್ ಮಾಡ್ಬೇಕು. ಪರ್ಸನ್ 1 ಅಂಡ್ ದೆನ್ ಪರ್ಸನ್ 2. ಪರ್ಸನ್ 1 ಅಂಡ್ ದೆನ್ ಪರ್ಸನ್ 2. ಸೊ ರಿಟರ್ನ್ 0. ಸೊ ಈ ರೀತಿ ಡಿಕ್ಲೇರ್ ಮಾಡ್ತೀರಿ. ಯಾವ್ದನ್ನ? ಸ್ಟ್ರಕ್ಚರ್ ವೇರಿಯಬಲ್ಸ್ ನ. ಇವೆಲ್ಲ ಏನು ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್ಸ್. ಬಟ್ ಇದು ಪರ್ಸನ್ 1 ಪರ್ಸನ್ 2 ಏನು ಸ್ಟ್ರಕ್ಚರ್ ವೇರಿಯಬಲ್ಸ್. ಇನ್ ದಿಸ್ ವೇ ಯು ಆರ್ ಡಿಕ್ಲೇರಿಂಗ್ ದ structure members and the structure variables. Which are the structure members? Name, city number and salary are the members of the structure person. So person 1 and person 2 are the variables of the structure person. Okay, so in this way you are declaring the members. So another way, idu kashta agutte andre easy ondide henge andre. So see here,
ಸ್ಟ್ರಕ್ಟ್ ಪರ್ಸನ್. ಸೊ ಮೆಂಬರ್ಸ್ ನ ಡಿಕ್ಲೇರ್ ಮಾಡ್ಕೊಡಿ ಏನಂತ, ಕ್ಯಾರ್ ನೇಮ್ and then int city number and then float salary. Okay, and then here you are declaring the variables. Another way, ಇನ್ನೊಂದು way ಹೆಂಗೆ ಡಿಕ್ಲೇರ್ ಮಾಡ್ತೀರಾ ಅಂತ. So see here, person 1 comma person 2. Okay, in this way also you can declare the structure members and the variables. So within the structure you are declaring the members. So name, city number, salary are the members of the structure. Here you are declaring the variables of the structure. So ee person structure ge variables yavadu, person 1 person 2. So henge declare ಮಾಡ್ತೀರಾ, ಈ ಎಲ್ಲಾ members na declare ಮಾಡಿದ್ಮೇಲೆ close brace ಆದ್ಮೇಲೆ you have to declare the variables of the structure. Okay, so next size ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ಅಂತ. ಇದ್ರದ್ದು ಸ್ಟ್ರಕ್ಚರ್ ನಮಗೆ ಯಾವ್ದ್ರ ಸೈಜ್ ಬೇಕು, ಸ್ಟ್ರಕ್ಚರ್ ಆಫ್ ದ ಯಾವ್ದ್ರ ಸೈಜ್ ಬೇಕು, ಸೈಜ್ ಆಫ್ ದ ಸ್ಟ್ರಕ್ಚರ್ ಪರ್ಸನ್. ಸೊ ಹೆಂಗ್ ಮಾಡ್ತೀರಾ, ಸೊ ಡಿಪೆಂಡಿಂಗ್ ಆನ್ ದ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್. ಸೊ ಯಾವ್ಯಾವ ಮೆಂಬರ್ಸ್ ಇದೆ ಇಲ್ಲಿ, ನೇಮ್. ಓಕೆ, ಸೊ ನೇಮ್ದು ಕ್ಯಾರೆಕ್ಟರ್ ಎಷ್ಟು, ಕ್ಯಾರೆಕ್ಟರ್ ಸೈಜ್ ಎಷ್ಟು, ಒಂದು ಕ್ಯಾರೆಕ್ಟರ್ಗೆ 1 byte, ರೈಟ್. ಸೊ ನಾವು ಎಷ್ಟು ಬೈಟ್ ನ ಇಲ್ಲಿ ಡಿಕ್ಲೇರ್ ಮಾಡಿದೀವಿ, 20. ಸೊ ಟೋಟಲ್ 20 ಯಾವ್ದ್ರದ್ದು, ನೇಮ್ದು. ಓಕೆ, ಅಂಡ್ ದೆನ್ ಸಿಟಿ ನಂಬರ್ ಸೈಜ್ ಎಷ್ಟು, ಸಿಟಿ ನಂಬರ್ದು ಸೈಜ್ ಎಷ್ಟಿದೆ, 2 bytes. ನಾವು ಎಷ್ಟು ಮಾಡಿದೀವಿ ಇಲ್ಲಿ, ಇಂಟು ಒಂದೇ ಸಿಟಿ ನಂಬರ್ ಅಲ್ವಾ, ಸೊ ಇಸ್ ಈಕ್ವಲ್ ಟು 2. ಫ್ಲೋಟ್ ದೆಷ್ಟು, ಸ್ಯಾಲ್ರಿ ಎಷ್ಟು 4 bytes. ಒಂದು ಫ್ಲೋಟಿಗೆ 4 bytes ಆಫ್ ಮೆಮೊರಿ. ಸೊ 4 ಇಸ್ ಈಕ್ವಲ್ ಟು 4. ಸೊ ಟೋಟಲ್ ಎಷ್ಟಾಯ್ತು, 26. ಸೊ 26 bytes ಆಫ್ ಮೆಮೊರಿ, 26 bytes. ಅರ್ಥ ಆಯ್ತಾ? ಹೆಂಗೆ ಸ್ಟ್ರಕ್ಚರ್ದು ಸೈಜ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಡಿಪೆಂಡಿಂಗ್ ಆನ್ ದ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್. ಸೊ ಯಾವ್ಯಾವ ಮೆಂಬರ್ಸ್ ಇದ್ದಾರೆ, ನೇಮ್. ಸೊ ನೇಮ್ ಒಂದು ಕ್ಯಾರೆಕ್ಟರ್ದು ಸೈಜ್ ಎಷ್ಟು, 1 byte. ಇಂಟು ಎಷ್ಟು ಕ್ಯಾರೆಕ್ಟರ್ಸ್ ಇದೆ, 20. ಸೊ 1 into 20 ಎಷ್ಟು, 20. ಅಗೇನ್ ಸಿಟಿ ನಂಬರ್ ಇದೆ. ಸೊ ಇಂಟೀಜರ್ದು ಒಂದು ಇಂಟೀಜರ್ಗೆ ಎಷ್ಟಿದೆ ಸೈಜು, 2 bytes. ಇಂಟು ನಾವೆಷ್ಟು, ಒಂದೇ ಸಿಟಿ ನಂಬರ್. ಸೊ 1 ಇಸ್ ಈಕ್ವಲ್ ಟು 2. ಅಗೇನ್ ಫ್ಲೋಟ್ ಎಷ್ಟಿದೆ, 4 bytes. ನಾವೆಷ್ಟು ಸ್ಯಾಲ್ರಿನ, ಒಂದೇ ಸ್ಯಾಲ್ರಿನ ಇದು ಮಾಡಿರೋದು. ಸೊ 4 byte ಇಂಟು 1 ಎಷ್ಟಾಯ್ತು, ಇಸ್ ಈಕ್ವಲ್ ಟು 4. ಟೋಟಲ್ 26 bytes. ಸೊ ಇದ್ರದ್ದು ಪರ್ಸನ್ ಎಷ್ಟು ಸೈಜ್, 26 bytes. In this way you are going to find out the size of the structure. Okay, so ಅದಕ್ಕೆ ಒಂದು ಪ್ರೋಗ್ರಾಮ್ ನೋಡೋಣ ಹೆಂಗಿರುತ್ತೆ ಅಂತ. C program to find out the size of the structure. C program to find size of structure. Okay, so hash include stdio.h hash include can.io.h again hash in struct person. So struct person char name of 20 again int city number float sand. So person 1, this is the variable of the structure. So void main so clear screen printf ಏನು ಕೊಡ್ತೀರಾ, size of person 1 is %d comma size of person 1 ಅಂತ ಕೊಡ್ತೀವಿ. person
1. Okay, this is the program to find out the size of the structure. So first ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ಎಕ್ಸಿಕ್ಯೂಷನ್ void main clear screen printf ಏನಂತ ಔಟ್ಪುಟ್ ಏನಂತ ಬರುತ್ತೆ ನಿಮಗೆ size of printf ಅಲ್ಲಿ ಏನಿರುತ್ತೋ ಅದೇ ಪ್ರಿಂಟ್ ಆಗುತ್ತೆ size of person 1 is percentage d ಜಾಗದಲ್ಲಿ ಏನು ತಗೊಂತ ಇದೆ ಇದು size of person 1 size of person 1 ಅಂತ ಹೋದ ತಕ್ಷಣ person 1 is the variable of the structure person. So person 1 ಗೆ ಎಷ್ಟು ಇದು ಮೆಂಬರ್ಸ್ ಇರುತ್ತೆ 3 ಮೆಂಬರ್ಸ್ ನೇಮ್ ಸಿಟಿ ನಂಬರ್ ಅಂಡ್ ಸ್ಯಾಲರಿ. ಸೊ ಇದ್ರದ್ದು ಎಷ್ಟು 20 ಅವಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಇದ್ರದ್ದು 2 ಅಂಡ್ ದೆನ್ 4. ಸೊ ಟೋಟಲ್ ಎಷ್ಟಾಯ್ತು ಸೊ 26 ಅಂತ ಪ್ರಿಂಟ್ ಆಯ್ತು. ಸೈಜ್ ಆಫ್ ಇಸ್ ದ ಫಂಕ್ಷನ್ ಅದು ಆಲ್ರೆಡಿ ಸಿ ಅಲ್ಲಿ ಇನ್ಬಿಲ್ಟ್ ಇರುತ್ತೆ. ಸೈಜ್ ಆಫ್ ನಾವು ಯಾವುದೋ ಒಂದು ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಅದ್ರದ್ದು ಸೈಜ್ ಫೈಂಡ್ ಔಟ್ ಆಗುತ್ತೆ. ಹೆಂಗ್ ಸೈಜ್ ಫೈಂಡ್ ಔಟ್ ಆಗುತ್ತೆ ಅಂದ್ರೆ ಕ್ಯಾರ್ಡ್ ಎಷ್ಟಿರುತ್ತೆ ಸೈಜ್ 1 ಬೈಟ್ ಇಂಟು 20 20 again 2 into 1 2 4 into 1 4. ಸೊ ಟೋಟಲ್ ಆಡ್ ಮಾಡಿದಾಗ 26 bytes ಅಂತ ಬರುತ್ತೆ. Okay, so in this class we discussed about the what is structure, and then these are all the members of the function structure, these are all the variables of the structure, and then how you are going to find out the size of the structure. In the next class we discussed about the how you are going to initialize and accessing the structure members. Okay, thank you.